ಹತ್ರ ಜಂಪ್ ಹಾಕ್ಬೇಕು ಅಂತ ಅಂದರೆ ಶೆಟ್ ಅಲ್ಲಿ ಓಪನ್ ಆಗೈತೆ. ಅಯ್ಯೋ ಐತು ಕಣೋದ. ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಏನಪ್ಪ ಅಂತ ಅಂದರೆ ಇವತ್ತು ನೋಡ್ತಾ ಇದ್ದೀರಲ್ಲ ಹಿಂದ್ಗುಟೆ ತೆಂಗಿನ ಮರಕ್ಕೆ ಸುತ್ತಲೂ ಗುಂಡಿ ಮಾಡಿ ನೀರು ಬಿಡಬೇಕು. ರೆಸ್ಟ್ ಮಾಡಕ್ಕೆ ಬಂದು ಬೆಂಗಳೂರಿಂದ ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಮುಂದಕ್ಕೆ ಜೀವನ ಮಾಡಬೇಕು ಅಂತ ಅಂದರೆ ಇದಕ್ಕೆಲ್ಲ ಮಾಡಲೇಬೇಕು. ತೆಂಗಿನ ಮರ ಏನು ಬೇರೆಯವ್ರಿಗೋಸ್ಕರ ಅಲ್ಲ, ನಮಗೇನೆ. ನಮ್ಮ ಅಪ್ಪ ಅವರು ಇವೆಲ್ಲ ನೋಡ್ಕೊಂಡಿದ್ದಾರೆ, ಇನ್ನೂ ನೋಡ್ಕೊತಾನೆ ಅವರೇ. ಬೆಂಗಳೂರಿಂದ ಬಂದಮೇಲೆ ನಾನು ಸ್ವಲ್ಪ ಕೂತ್ಕೊಂಡು ಮನೇಲಿ ಬೇಜಾರಾಯ್ತೈತಲ್ಲ, ಅದಕ್ಕೆ ನನ್ನ ದಿನ ನಮ್ಮ ಅಪ್ಪ ಅವ್ರು ಬಂದ್ಬಿಟ್ಟು ಅವ್ರು ಕೆಲಸ ಮಾಡ್ತಾಯಿದ್ರು. ಅವನೇ ಸೋಕಿ ಮಾಡೋಕ್ಕಲ್ಲ ಕಣೋ, ಬೆಂಗಳೂರಿಂದ ಬಂದಿರೋದು ಊರಿಗೆ ಬಾಯಿಲಿ ಮುಚ್ಕೊಂಡು ಕೆಲಸ ಮಾಡು ಅಂತ ಅಂದರು. ಕೈಗೊಂದು ಗುದ್ಲಿ ಕೊಟ್ಟವ್ರೆ. ಇವಾಗ ಸುತ್ತಲೂ ಗುಂಡಿ ಮಾಡಿ ನೀರು ಬಿಡಬೇಕು. ಬರ್ರಿ ಹೋಗೋಣ. ಗಾಡಿ ಓಡಿಸಿ ಬ್ಯಾಕ್ ಪೇನ್ ಬಂದ್ಬಿಟ್ಟೈತೆ. ಆದ್ರೆ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ನಮ್ಮ ಅಪ್ಪ ಹೇಳಿರೋ ಮಾತ್ಕರ ಸೋಕಿ ಮಾಡೋಕ್ಕೂ ಬರ್ತದೆ, ಊರಲ್ಲಿ ಕೆಲಸ ಮಾಡೋಕ್ಕೂ ಬರ್ತದೆ ಅಂದ್ಬಿಟ್ಟು ಪ್ರೂವ್ ಮಾಡ್ಬೇಕು. ನಾವ್ಯಾರು ಕಡಿಮೆ? ಒಂದು ಗಿಡ ಆಯ್ತು, ತುಂಬ ಕಳೆಬಿದ್ಬಿಟ್ಟಿದ್ದೀನಿ ಬೆಂಗಳೂರು ಹೋಗಿ. ಅಬ್ಬಾ ಇನ್ನೇನೋ ಬೋರ್ ಕರೆಂಟ್ ಬರುತ್ತೆ, ಮೋಟ್ರ್ ಮಾಡಿಬಿಟ್ಟು ಕೆಳ ನೀರು ಬಿಡಬೇಕು. ನೆನ್ನೆ ದಿನ ಒಂದು 10 ಮಾಡಿದ್ದೆ, ನಮ್ಮಪ್ಪ ಒಂದು 20 ಮಾಡಿರ್ಬೋದು. 20 ಪಾತಿ ಅವ್ರು ಮಾಡಿದ್ದಾರೆ, ನಾನೊಂದು 10 ಪಾತಿ ಮಾಡಿದ್ದೆ. ಇವತ್ತು ಎಷ್ಟಾಗುತ್ತೆ ಅಷ್ಟು ಮಾಡಿಬಿಟ್ಟು ನೀರು ಮೋಟ್ರು ಕರೆಂಟ್ ಬಂದಿದ್ದಕ್ಕೆ ಮೋಟ್ರ್ ಆನ್ ಮಾಡಿಬಿಟ್ಟು ನೀರು ಬಿಡಬೇಕು. ಈ ಬಿಸಿಲಲ್ಲಿ ಇದನ್ನು ಹಾಕ್ಕೊಂಡ್ರೆ ಅರ್ಧ ಈತ ಜೀವನ. ಹಳ್ಳಿ ಜೀವನ ಬೆಸ್ಟ್ ಅನಿಸುತ್ತೆ ಗುರು. ಸಿಟಿ ಲೈಫು ಬೋರು. ಅದೇ ಗಾಡಿಗಳು, ಅದೇ ರೋಡು, ಅದೇ ಹಾರನ್ ಸೌಂಡು, ಅದೇ ಹೊಗೆ. ಯಾವ ನನ್ನ ಮಗಂಗೆ ಬೇಕು? ನನಗೆ ಅದಕ್ಕೇ ಬೆಂಗಳೂರು ಕಂಡ್ರೆ ಆಗಲ್ಲ. ಏನಕ್ಕಪ್ಪ ಇಷ್ಟು ದಿನ ಬೆಂಗಳೂರಲ್ಲಿದ್ದೆ ಅಂತ ಅಂದರೆ ಗೊತ್ತಲ್ಲ, ಮನೆ ಪರಿಸ್ಥಿತಿಗಳು, ಸಾಲಗಳು. ಮನೆ ಕಟ್ಟಿ ಅಣ್ಣನ ಮದುವೆ ಮಾಡ್ದೋ, ಮತ್ತು ತೋಟ ಎಲ್ಲ ಮಾಡಿ 2 ಬೋರ್ ಹಾಕ್ಸ್ತು. 2 ಬೋರಲ್ಲಿ ಒಂದು ಬೋರು ಹೋಯ್ತು, ಅದಕ್ಕೆಲ್ಲ ಸಾಲ ಆಯಿತು. ಅದರಿಂದ ಬೆಂಗಳೂರಿಗೆ ಹೋಗಿದ್ದು. ಈ ಜನವರಿಗೆ ಆಲ್ಮೋಸ್ಟ್ ಅಲ್ಲೂ ಎಲ್ಲ ಸಾಲ ಕ್ಲಿಯರ್ ಆಗುತ್ತೆ. ಅದೆಲ್ಲ ಮುಗಿಸ್ಕೊಂಡು 2 ಮಂತ್ 3 ಮಂತ್ ಮುಗಿಸ್ಕೊಂಡು ಶಿಸ್ತಾಗೆ ಊರು ಬಂದ್ಬಿಟ್ಟು ಒಂದು 4 ಕಸ ಇಕ್ಕೊಂಡು ನೆಮ್ಮದಿ ಸೆಟ್ಲಾಗ್ಬಿಡ್ಬೇಕು ಊರಲ್ಲಿ. ಸಾಕು ಬೆಂಗಳೂರು ಜೀವನ. ಹೆಲ್ತ್ನ ಹಾಳು ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಈಗಲೇ ಇದ್ದು ಬ್ಯಾಕ್ ಪೇನು,
ಆಗಲ್ಲ ಬೆಂಗಳೂರು. ಹಳ್ಳಿ ಲೈಫು ಬೆಸ್ಟು, ಸಿಟಿ ಲೈಫು ಅಷ್ಟೇ. ಬೇರೆ ಎಲ್ಲರಿಗೂ ಎಷ್ಟು ಅಂತ ಗೊತ್ತಿಲ್ಲ ಸಿಟಿ, ಬಟ್ ನನಗಂತೂ ಬೋರು. ಹಳ್ಳಿ ಜೀವನ ಇಷ್ಟು ಬೆಸ್ಟು. ಯಾರ್ಯಾರಿಗೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ ಹುಡುಗರುಗಳಿಗೆ ಹಳ್ಳಿ ಲೈಫು ಇಷ್ಟ ಇದೆಯಾ ಅವ್ರಿಗೆಲ್ಲ ಕಮೆಂಟ್ ಮಾಡಿರಿ, ನೋಡೋಣ ಎಷ್ಟು ಜನ ಕಮೆಂಟ್ ಹೊಡಿತೀರ ಅಂತ ನಾನು ನೋಡ್ತೀನಿ. ನಿಮ್ಗೆ ಹೆಂಗೆ ಅನಿಸುತ್ತೆ ನಾನು ಹಳ್ಳಿಗೆ ಬರ್ತಾ ಇರೋದು? ಕಮೆಂಟ್ ಮಾಡಿರಿ, ಒಳ್ಳೆಯದೋ ಇಲ್ಲ ತಪ್ಪು ಅಂದ್ಬಿಟ್ಟು. ಏನೂ ಮಾಡೋಕ್ಕಾಗಲ್ಲ, ಈಗ ನಮ್ಮ ಅಪ್ಪ ಅಮ್ಮಂಗೂ ವಯಸ್ಸಾಯಿತು. ನಮ್ಮ ಅಣ್ಣ ನನ್ನ ತಮ್ಮ ಬೆಂಗಳೂರಲ್ಲಿ ಸೆಟ್ಲ್ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಇದೆಲ್ಲ ಯಾರಿಗೆ ಮಾಡಿದ್ದಾರೆ? ನಮ್ಮನೆ ನಮ್ಮಪ್ಪ ಯಾರೋ ಒಬ್ರು ಬರಲೇಬೇಕಲ್ಲ ಊರಿಗೆ. ಆದ್ದರಿಂದ ನಾನು ಹಳ್ಳಿಗೆ ಬರ್ತೀನಿ ಅಂತ ಹೇಳಿದೆ. ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಒಪ್ಕೊಂಡ್ರು. ನಮ್ಮ ಅಣ್ಣ, ನನ್ನ ತಮ್ಮ, ನಮ್ಮಪ್ಪ, ನಮ್ಮಮ್ಮ ಎಲ್ಲವ. ನನಗೂ ಬೇಕಾಗಿದ್ದು ಹಳ್ಳಿನೇ. ಇದಕ್ಕಿಂತ ಸ್ವರ್ಗ ಎಲ್ಲಿದೆ ಹಳ್ಳಿಗಿಂತವ? ಹಳ್ಳಿಲೇ ಸೆಟ್ಲ್ ಆಗ್ಬಿಡೋಣ ಅಂತ ಹೇಳಿದೆ. ಸರಿ ಆಯಿತು ಅಂತ ಎಲ್ಲ ಒಪ್ಕೊಂಡಿದ್ದಾರೆ. ನೋಡೋಣ ಹೆಂಗೆ ಅಂತವ. ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಹೊಡೀರಿ. ಎಷ್ಟು ಜನ ಆನ್ಸರ್ ಕೊಡ್ತೀರಾ ನಾನು ನೋಡ್ತೀನಿ. ಇದೇನಾಯಿತು, ಈಗ ಅದಿದೆ ಮಾಡೋಣ. ಅಲ್ಲಿ ಮೀಟ್ರ್ ಹತ್ರ ಜಂಪ್ ಆಗೈತಂತೆ, ಸಿಂಗಲ್ ಇಟ್ಬತ್ತೈತಂತೆ. ಮೇ ಬಿ ಇನ್ನೊಂದು ಸ್ವಲ್ಪ ಹೊತ್ತು ಬರ್ಬೋದು, ನೋಡೋಣ. ದಗೆ ಆಯ್ತೈತೆ. ಟೋಪಿ ಯಾಕೆ ಹಾಕೊಂಡಿದ್ದೀನಿ ಅಂತ ಅಂದರೆ ಬುಂಡೆ ಮಾಡಿಸಿದ್ದೀನಿ, ಅದಕ್ಕೋಸ್ಕರ ಟೋಪಿ ಹಾಕೊಂಡಿದ್ದೀನಿ. ಸಾಕು, ತೋರಿಸ್ತೀನಿ ಬನ್ನಿ ನೆನ್ನೆ ನೀರು ಬಿಟ್ಟಿರೋದನ್ನ ಎಷ್ಟೆಷ್ಟು ಹಾಯಿಸಿದ್ದೀನಿ ಅಂತ ನಿಮ್ಗಳಿಗೆ. ಇದು ಮತ್ತು ಅಲ್ಲಿ ಅದು ಇಷ್ಟಿಗೆಲ್ಲ ನೀರು ಬಿಟ್ಟಿದ್ದೀವಿ. ಎಲ್ಲ ಫ್ಯೂಸ್ ಹೋಗೈತಂತೆ, ನೋಡ್ಕೊಂಬರಕ್ಕೆ ಹೋಗ್ಬೇಕು ಇವಾಗ. ಬನ್ನಿ ನೋಡ್ಕೊಂಬರೋಣ. ಹೋಗಿದ್ರೆ ಅಲ್ಲೇ ಸರಿ ಮಾಡಿಬಿಟ್ಟು ಹಾಕ್ಬಿಟ್ಟು ಜಂಪ್ ಹಾಕ್ಬಿಟ್ಟು ಬರೋಣ. ಕಲ್ ತಗೊಂಡ್ಬಿಡ್ದೆ ನೋಡಿ, ಕೆಳಗಡೆ ಬಿದ್ದೋಗೈತೆ. ಈ ಸದ್ಯಕ್ಕೆ ಇಲ್ಲಿರಲಿ, ಹೋಗಿ ಒಂದು ತಂತಿ ಮತ್ತು ಒಂದು ಗಳ ತಗೊಬರೋಣ. ತಗೊಬಂದ್ಬಿಟ್ಟು ಹಾಕ್ಬೇಕು. ಟ್ರಾನ್ಸ್ಫಾರ್ಮರ್ ಹತ್ರ ಜಂಪ್ ಹಾಕಬೇಕು ಅಂತ ಅಂದರೆ ಮೇಯ್ನಾಗೆ ಒಂದು ಒಣಗೋಗಿರೋದೊಂದು ಇದು ತಗೊಬೇಕು, ಕೋಲ್ನ. ಹಸಿ ತಗೊಂಡ್ರೆ ಗೊತ್ತಲ್ಲ ಆಮೇಲೆ ಏನಾಗ್ತೀರ ಅಂತವ. ಮಿಷನ್ ಸಕ್ಸಸ್ಫುಲಿ ಅಲ್ಲೇ ಬಂದೈತಂತೆ ಕರೆಂಟು. ಏನು ತಗೊಂಡಾಗಿ ಮನೆಗೆ ಹಾಕ್ಬಿಟ್ಟು ಮೋಟ್ರ್ ಆನ್ ಮಾಡಿಬಿಟ್ಟು ನೀರು ಹೊಡೆದು ಬಿಡೋದೆ ಬರ್ರಿ. ಓ ಶೆಟ್, ಅಲ್ಲಿ ಓಪನ್ ಆಗೈತೆ. ಈಗ ಇದೆಲ್ಲ ಏಕ್ಲು ದಾರಿ ಮಾಡ್ಕೊಂಡು ಬಿಡಬೇಕು. ಹೋದ ವರ್ಷ ಬೋರಲ್ಲಿ ನೀರು ಜಾಸ್ತಿ ಬರ್ತಿರಲಿಲ್ಲ, ಈ ವರ್ಷ ಜಂಪ್ ಆಗೈತೆ ಬೋರ್ ನಮ್ಮದು.
ಚೆನ್ನಾಗಿ ಬರ್ತೈತೆ ನೀರು. ಏನಾಯ್ತು ಎಲ್ಲ ಕಡೆನೂ ಕಿತ್ಕತ್ತಿರ್ತಾರೆ. ಹಾ ಇಲ್ಲಿ ನೋಡಿ ಇಲ್ಲಿ. ಅಯ್ಯೋ 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 ಅಯ್ಯೋ. ಅಲ್ಲೋಗಿ ಮೇಲ್ಗಡೆ ಕಿತ್ತಕ್ ಹೋಗೋದನ್ನ. ಬೇಗ ಓಡು. ಬೇಗ ಕಿತ್ತಾಕಿ ಅದನ್ನ. ಸುತ್ತಲೂ ಹೊಂಟೋಯ್ತು. ಕೊಡಿ. ಅಯ್ಯೋ ಏನ್ ಕಷ್ಟ ಬರ್ತೈತೆ ನೀರು. ಅಯ್ಯೋ ಐತು ಕಣೋದ. ಛೇ ಎಲ್ಲ ಕಟ್ಟಿದ್ದಲ್ಲ. ಹೋಗೆ ಆಯ್ತಲ್ಲ. ಯಪ್ಪ ಇವ್ರು ಹಿಂಗೆ ಹಾಯಿಸ್ಬೇಕಷ್ಟೆ. ಏನ್ ಬಿಸಿಲು ಹೊಡಿತದೆ ಮೋನಿಕಾ. ತಡ್ಕೊಳಕಾಯ್ತಲ್ವಾ. ಇಲ್ಲಿ ಬಿದ್ದೊದ್ದಾಡೆ ಇದ್ರೊಳಗಡೆ. ಇದ್ರೊಳಗಡೆ ಬಿಡು ಪರವಾಗಿಲ್ಲ. ಇದಕ್ಕೆ ಸಣ್ಣಕ್ಕಿದೆಯಲ್ಲ, ಒಳ್ಳೆ ಹಂದಿ ಮರಿ ಒದ್ದಾಡ್ದಂಗೆ ಒದ್ದಾಡಿ ಇದ್ರೊಳಗಡೆ. ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನೀರೆಲ್ಲ ಬಿಟ್ಟಾಯಿತು. ನೋಡೋದಲ್ಲ ಹೆಂಗಿತ್ತು ಅಂತ ಹಳ್ಳಿ ಹುಡುಗರುಗಳ ಕಷ್ಟಗಳು. ಕಷ್ಟ ಅಂತೇನೂ ಇಲ್ಲ, ಅವ್ರು ಡೈಲಿ ಕೆಲಸ ಮಾಡೋದೇ ಇದು. ಇಷ್ಟ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹೊಡೀರಿ. ಮತ್ತು ನಾಳೆ ಹೊಸ ವರ್ಷ. ಈ 2024 ಅದು ಹೆಂಗೆ ಹೋಗ್ತು ಅಂತಲೇ ಗೊತ್ತಾಗಲಿಲ್ಲ. 2025 ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ. ನನ್ನ ಎಲ್ಲ ಪ್ರೀತಿಯ ಯೂಟ್ಯೂಬ್ ಸ್ನೇಹಿತರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.